ನಾನು ಯಾಕೆ ಈ ಮಾತು ಉದಾಹರಣೆ ಕೊಟ್ಟೆ ಅಂತ ಕರೆಕ್ಟಾಗಿ ಅರ್ಥ ಮಾಡಬೇಕು. ಚಂದನ್ಗೆ ಕೇಳುವ ವಿವೇಚನೆ ಇದೆ, ವ್ಯವಧಾನ ಇದೆ. ಆತ ನನ್ನ ಸ್ನೇಹಿತ ಆದ್ದರಿಂದ ನೋಡಪ್ಪ ಅವತ್ತು ನಾನೇ ಬೇಜಾರು ಮಾಡ್ಕೊಂಡಿದ್ದೆ, ಈಗ ಸಮಾಧಾನ ಆಗಿದ್ದೀವಿ ಅಂದರೆ ಈಗಿಂದು ಸಮಾಧಾನ ಮಾಡಿದ್ರೆ ಮಾಡ್ತೀವಿ, ಇಲ್ಲಾಂದರೆ ಧ್ರುವ ಸರ್ಜನ್ನು ಕೇಳ್ತೀವಿ. ಅಣ್ಣ ನಿನ್ನೆ ಚಿರು ಅವ್ರದ್ದು 4ನೇ ವರ್ಷದ ಪುಣ್ಯ ಸ್ಮರಣೆ ಇತ್ತು, ಮುಗಿಸ್ಕೊಂಡು ಆಗಿರಲ್ಲ, ಇವತ್ತಾದರೂ ಒಂಚೂರು ನೀವು ಧ್ವನಿ ಎತ್ತಿದ್ರೆ ಒಳ್ಳೇದು ಮಾಡೋಕ್ಕಾದ್ರೆ ಯಾರಾದ್ರೇನು ಸರ್, ನನಗೆ ಒಳ್ಳೇದಾಗಬೇಕು ಅಷ್ಟೇ ಇಂಟೆನ್ಷನ್. ಯಾರಾದರೂ ಸರ್ ಚೆನ್ನಾಗಿ ಬದುಕು 100 ಜನ ಖುಷಿ ಪಡ್ತಾರೆ ಸರ್, ಜನ ನೋಡಿ ಮೆಚ್ಚೋಂಗಿರ್ಬೇಕು. 4 ಜನ ಏನಾಗಿದೆ ಸೋಷಿಯಲ್ ಮೀಡಿಯಲ್ಲಿ ಕೆಟ್ಟ ಕಾಮೆಂಟ್ ಹಾಕಿ ಹಾಳಾಗಲಿ ಬಿಡು ಅಂತ ಹೇಳೋರು ಜಾಸ್ತಿ. ಅವ್ರ ಮುಂದೆ ಚೆನ್ನಾಗಿ ಬದುಕ್ರಿ ಚಂದನ್, ನನಗೆ ಅದೇ ಆಸೆ ಸರ್. ನಾನು ಇದು ನನಗೆ ಏನಿದೆಯೋ ಗೊತ್ತಿಲ್ಲ, ಇಂಟೆನ್ಷನ್ ಒಳ್ಳೇದಿದೆ. ಇವತ್ತು ನೋಡಿ ಕಾಲೇಜ್ ಫಸ್ಟ್ ಇವರೆಲ್ಲದು ಕಾಲೇಜ್ ಇವ್ರು ಬರ್ತೀನಿ ಮಾತು ಕೊಟ್ಟೆ, ನೀವು ಇಲ್ಲೂ ಬಂದಿದ್ದೀರಾ, ನಾನು ಇವ್ರ ಟೈಮ್ ಕೊಟ್ಟಿರೋದು. ನಿಮ್ಮಲ್ಲಿ ಒಂದು ಮನವಿ ಮಾಡ್ಕೊತೀನಿ ದಯವಿಟ್ಟು ಸರ್, ನನ್ನ ಮನಸ್ಸು ಕ್ಲಿಯರ್ ಆಗಿದೆ ಸರ್, ನಾನು ಕ್ಲೀನ್ ಆಗಿದೆ ಸರ್. ನನ್ನ ಮದುವೆಗೆ ಚಂದನ್ ಬಂದ ದಿನ ಪ್ರಿನ್ಸಿಪಲ್ ಹೊಡೆದೇ ಹೊಡಿತಾರೆ, ಕೈ ಎತ್ಕೊಂಡು ಅವ್ರಿಗೆ ಕೈ ಎತ್ತುತ್ತಾರೆ ಅವ್ರು, ಗೊತ್ತಾಯ್ತು ಬರ್ತೀನಿ ಸರ್, ಆಯ್ತು ಒಂದು ನಿಮಿಷ. ಏನು ಸರ್ ನಿಮ್ಮ ಸ್ಟೂಡೆಂಟ ನಾನು ದೌರ್ಜನ್ಯ ಮಾಡ್ತಾರಲ್ಲ, ಹೊಡೆದಿ ಬನ್ನಿ ಹೊಡೆದಿ ಆಯ್ತು ದೌರ್ಜನ್ಯ ಮಾಡ್ತಾರೆ ನೋಡಿ ಪ್ರಿನ್ಸಿಪಲ್. ಈ ಸ್ಕೂಲ್ದು ಕಾಲೇಜ್ದು ಝೂಮ್ ಮಾಡಾಕಿ ಪ್ರಥಮ ಮೇಲೆ ದೌರ್ಜನ್ಯ ಮಾಡಿದ್ರು ಅಂತ ಹಂಗೆಲ್ಲ ಮಾಡಿ ಆಯ್ತು. ಇನ್ನೊಂದು ವಿಚಾರ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಅವತ್ತಾದ್ಮೇಲೆ ಚಂದನ್ ನನ್ನ ಮದುವೆಗೆ ಬರ್ಬೇಕಾದ್ರೆ 3 days ಬಿಫೋರ್ ಅವ್ನು ಫೋನ್ ಮಾಡಿದ್ರು. ಸೊ ದಟ್ ಡೇ ಮಂಡ್ಯದ ಹುಡುಗಿನೇ ಇಲ್ಲಿ ನನಗೆ ಹೆಂಗೆ ಅಂದರೆ ಏನು ಕೊಡದೆ ಫ್ರೀಯಾಗಿ ಮದುವೆ ಮಾಡ್ಕೊಬಿಟ್ಟರು, 1 ರೂಪಾಯಿನ ಡೌರಿ ತಗೊಂಡಿಲ್ಲ. ಆ ಮದುವೆ ಸಮಯದಲ್ಲಿ ಚಂದನ್ ಕೇಳಿದೆ, ಬ್ರೋ ನೀವು ಮತ್ತು ಅವರು ಭಾನು ಇಬ್ಬರು ಬರಬೇಕು, ಅವಾಗ ಮಾತ್ರ ನಾನು ಮದುವೆ ಬರ್ತೀನಿ ಇದ್ರು. ಆಫೀಸಿಗೆ ಕರ್ಸ್ಕೊಂಡ್ರು, ಸುಮಾರು ಒಂದು ಅರ್ಧ ಗಂಟೆ ನಂಗೆ ಬೇರೆ ಆಗೋಗ್ಬಿಟ್ಟು ಇಲ್ಲ, ಕುಡಿಯೋದು ತಿನ್ನೋದು ಅವೆಲ್ಲ ಮಾಡ್ತಾರಲ್ಲ ಅವೆಲ್ಲ ಏನಿಲ್ಲ ನನಗೆ. ನನಗೋಸ್ಕರ ಡ್ರೈ ಫ್ರೂಟ್ಸ್ ತಂದಿದ್ದ ಚಂದನ್ನು. ಇಬ್ರು ಕೂತ ತಿಂತ ಒಂದು ಬಾಕ್ಸ್ ಖಾಲಿ ಮಾಡ್ತಾ ಮಾತಾಡ್ತಾ ಕೂತಿದ್ವಿ. ಆಗ ಚಂದನ್ ಒಂದು ಮಾತು ಹೇಳೋದು, ಹೆಂಗೆ ಬ್ರೋ ಅರೇಂಜ್ ಮ್ಯಾರೇಜು ಅಂದ. ಕಣ್ಣು ಲವ್ ಮ್ಯಾರೇಜ್ ಆದ್ರೆ ಇದೇ ಇತ್ತೆ, ಅರೇಂಜ್ ಮ್ಯಾರೇಜ್ ಆದ್ರೆ ಇದಾಯ್ತೆ ಅಂತ ಹೇಳಿದೆ. ಏನು ಅಂದ್ರು. ಆಗ ನಾನು ಬಿಡಿಸಿ ಹೇಳಿದೆ ಚಂದಿಗೆ, ನೋಡಪ್ಪ ಅರೇಂಜ್ ಮ್ಯಾರೇಜ್ ಅಂದರೆ ಭಾಳಷ್ಟು ಸೌಕರ್ಯಗಳಿರ್ತವೆ, ಲವ್ ಮ್ಯಾರೇಜ್ ಅಂದ್ರೆ ಸುಮ್ಮನೆ ಟಾಲೆ ಕೆಡ್ಸ್ಕೊಂಬಿಟ್ಟು ಯಾವ್ದಾದ್ರು ಹುಡುಗರು ಹೊಂಟೋಯ್ತವೆ, ಅದು ಗೊತ್ತಾಗಕ್ಕಿಲ್ಲ. ಮನೆಯವ್ರು ಹುಡುಕಿ ಪಡ್ಕಿ ಒಳ್ಳೇದಾಗಲಿ ಅನ್ನೋ ಕಾರಣಕ್ಕೆ ಮಾಡ್ತಾರೆ. ಆಮೇಲೆ ನಮಗೆ ಇದಿರ್ತದೆ, ಕಂಟ್ರೋಲ್ ಇರ್ತದೆ ಅರೇಂಜ್ ಮ್ಯಾರೇಜ್ ಆದ್ರೆ ಅಂತ ನಾನು ಹೇಳ್ಕೊಟ್ಟೆ. ಆಯ್ತು ಅಂತ. ಲವ್ ಮ್ಯಾರೇಜ್ ಫುಲ್ಲು ನಾವು ಜುಟ್ಟು ಕೊಟ್ಬಿಟ್ಟಿರ್ತೀವಿ, ತಗಪ್ಪ ನೀನು ಜುಟ್ಟು ಹಿಡ್ಕೊ ಅಂತ ಕೊಟ್ಬಿಟ್ಟಿರ್ತೀವಿ ಹೆಣ್ಮಕ್ಳ ಕೈಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.